ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನನ್ನ ನ್ಯೂ ರೂಟೀನ್ನ ನೀವು ನೋಡ್ತೀರಾ. ಇಷ್ಟು ದಿನ ನಾನು ಸ್ಕೂಲ್ ಇತ್ತು, ಸೊ ಬೇಗ ಏಳೋದು, ಬೇಗ ಬೇಗ ತಿಂಡಿ ಮಾಡೋದು, ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋದು ಇತ್ತು. ಇವತ್ತಿಂದ ಹೊಸ ರುಟೀನು. ಹರಿಬರಿ ಏನು ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನೇ ಮನೆ ಕೆಲಸ ಮಾಡಬೇಕು, ತಿಂಡಿ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ದಟ್ ಈಸ್ ಇಂಡಿಗೋ ಪೌಡರ್ನ ಹಚ್ಕೊಳ್ತಾ ಇದ್ದೀನಿ. ನನಗೆ ಗ್ರೇ ಹೇರ್ ಇದೆ, ಅದಕ್ಕೆ ನಾನು ಯಾವುದೇ ಥರದ ಹೇರ್ ಕಲರ್, ಹೇರ್ ಡೈ ಯಾವುದೂ ನಾನು ಯೂಸ್ ಮಾಡೋದಿಲ್ಲ. ನನಗೆ ಪ್ರೀಮೆಚ್ಯೂರ್ ಗ್ರೇ ಹೇರ್ ಬಂದಿತ್ತು. ಅದಕ್ಕೆ ರಾಜೇಶ್ಗೆ ಅದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ನೀನು ಯಾವುದೇ ಥರದ ಕಲರ್ಸ್ನ ಯೂಸ್ ಮಾಡಬೇಡ ಅಂತ ಹೇಳಿದರು. ನನಗೆ ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ನಾನು ಮೆಹಂದಿಯಿಂದಾನೇ ಶುರು ಮಾಡಿದ್ದೆ. ಬಟ್ ಈಗ ಇಟ್ಸ್ ಗ್ರೋಯಿಂಗ್ ವೆರಿ ಲಾಂಗ್, ಹಾಗಾಗಿ ನಾನು ಮೆಹಂದಿ ಹಚ್ಚಿದ ಮೇಲೆ ಇಂಡಿಗೋ ಪೌಡರ್ನ ಹಚ್ತೀನಿ. ಸೊ ಇದ್ರ ಮೆಥಡ್ ನಾನು ಸುಮಾರು ಸರಿ ತೋರಿಸಿದ್ದೀನಿ ಹೇಗೆ ಅಂತ. ನಾನು ಡೆಡಿಕೇಟೆಡ್ ವಿಡಿಯೋ ಕೂಡ ಇದೆ ನನ್ನ ಚಾನಲ್ನಲ್ಲಿ, ನೀವು ಅದನ್ನು ನೋಡ್ಬೋದು. ಫಸ್ಟ್ ಡೇ ನಾನು ಮೆಹಂದಿ ಹಚ್ಚಿ ಅದನ್ನು ವಾಶ್ ಮಾಡಿರ್ತೀನಿ, ಮಾರನೇ ದಿನ ಇಂಡಿಗೋ ಪೌಡರ್ನ ಅಪ್ಲೈ ಮಾಡ್ತೀನಿ. ಇದೆರಡೂ ನ್ಯಾಚುರಲ್, ಬಟ್ ಇದರಲ್ಲೇನಾದರೂ ಕೆಮಿಕಲ್ ಕಲರ್ ಬರೋದಕ್ಕೆ ಯೂಸ್ ಮಾಡಿದರೆ ದಟ್ ಈಸ್ ಹಾರ್ಮ್ಫುಲ್. ಬಟ್ ನಾನು ಆ ಥರ ಯಾವುದೂ ಯೂಸ್ ಮಾಡಿರೋದಿಲ್ಲ ಅಂದ್ಬಿಟ್ಟೆ ಒಳ್ಳೆ ಬ್ರ್ಯಾಂಡ್ದು ಯೂಸ್ ಮಾಡಿರ್ತೀನಿ. ನಾನು ಯೂಸ್ ಮಾಡೋ ಬ್ರ್ಯಾಂಡಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ, ಇವತ್ತು ನನ್ನ ನ್ಯೂ ರುಟೀನ್ ಹೇಗಿರುತ್ತೆ ನೋಡೋಣ. ಸೊ ಹೇಳಿದ್ನಲ್ಲ, ಮೊದಲಿಗೆ ಈಗ ನಾನು ಒಬ್ಬಳೇ ಎದ್ದಿರೋದು. ಇಷ್ಟು ದಿನ ಬೇಗ ಹೇಳ್ತಿದ್ದೆ ಅಲ್ವಾ, ಇವತ್ತೂ ಬೇಗನೆ ಎಚ್ಚರ ಆಯಿತು. ಸ್ವಲ್ಪ ಟೈಮ್ ಬಿಟ್ಟೇನೆ ಎದ್ದೆ, ಏನು ಹರಿಬರಿ ಇಲ್ವಲ್ಲ ಅಂಥೇಳಿ. ಎದ್ದ ಮೇಲೆ ಇನ್ನು ಮನೆ ಕೆಲಸ ಶುರು ಮಾಡಿಲ್ಲ. ಏನಾದರೂ ಗಲಾಟೆ ಆಗುತ್ತೆ, ಅಪ್ಪ ಮಗಳಿನ ಎದ್ದಿಲ್ಲ, ಮಲಗಿದ್ದಾರೆ. ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೆನ್ನೆ ರಾತ್ರಿ ತುಂಬ ಹೊತ್ತು ಟಿ ವಿ ನೋಡಿ ಮಲಗಿ ಲೇಟಾಗಿ ಹೇಳ್ತಾರೆ. ಬಿಸಿನೀರನ್ನ ಕುಡಿದ್ಬಿಟ್ಟು ಈಗ ಬಂದು ಬಾದಾಮ್ ಕೂತ್ಕೊಂಡು ಬಿಡಿಸ್ತಾ ಇದ್ದೀನಿ. ನಾನು ತಿಂದ್ಬಿಟ್ಟು ಬಾಕಿದನ್ನು ಅವ್ರಿಗೆ ಇಡ್ತೀನಿ. ಮೊದಲೇ ಹೇಳಿದ್ನಲ್ಲ, ಏನಾದರೂ ಕೆಲಸ ಶುರು ಮಾಡಿದ್ರೆ ಗಲಾಟೆ ಆಗುತ್ತೆ, ಅದಕ್ಕೆ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ ಹೆಲ್ದಿ ತಿಂಡಿ ಮಾಡೋಣ ಅಂಥೇಳಿ. ಇಷ್ಟು ದಿನ ಸ್ಕೂಲ್ ಇರ್ತಾ ಇತ್ತು, ಹರಿಬರಿಯಲ್ಲಿ ಏನು ಬೇಗ ಆಗುತ್ತೋ ಅದನ್ನು ಮಾಡ್ತಾಯಿದ್ದೆ. ಆ್ಯಂಡ್ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೆ. ವೆಜಿಟೇಬಲ್ಸ್ನೆಲ್ಲನೂ ಸಾಟೆ ಮಾಡಿ ಕುಕ್ ಮಾಡಿ ಅದು ಟೈಮ್ ಹಿಡಿಸುತ್ತಲ್ಲ ಅಂದ್ಬಿಟ್ಟು ನಾನು ತರಕಾರಿಗಳೆಲ್ಲ ಹಾಕಿ ಏನು ಮಾಡ್ತಾ ಇರಲಿಲ್ಲ. ಮಾಡಿದ್ರೆ ವೆಜಿಟೇಬಲ್ ಪುಲಾವ್ ಮಾಡ್ತಾಯಿದ್ದೆ, ಅದನ್ನು ಒಂದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಎಲ್ಲನೂ. ಬಟ್ ಇವತ್ತು ಆರಾಮಾಗಿ ಬೆಳಿಗ್ಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ ನೋಡ್ತಾ ಇರೋದು ನೀವು ಮೆಂತ್ಯ ಸೊಪ್ಪು ಅವತ್ತು ರಾಜೇಶ್ ದಾಲ್ ತಡ್ಕ ಮಾಡಿದ್ರಲ್ವ, ಅದರಲ್ಲಿ ಮಿಕ್ಕಿದ್ದು ಸ್ವಲ್ಪ ಇತ್ತು. ಪಲಾವ್ ಮಾಡೋಣ ಅಂದ್ಕೊಂಡೆ, ಪಲಾವ್ ಬೇಡ, ನಾನು ಬ್ರೋಕನ್ ವೀಟ್ ತಂದಿಟ್ಟಿದ್ದೆ, ತುಂಬ ದಿನ ಆಗಿತ್ತು ಮಾಡಿ, ಅದಕ್ಕೆ ಅದನ್ನು ಮಾಡೋಣ ಇವತ್ತು. ಅದು ಸ್ವಲ್ಪ ಎಕ್ಸ್ಟ್ರಾ ಪ್ರಾಸೆಸ್ ಹಿಡಿಸುತ್ತೆ, ಅದಕ್ಕೆ ಬ್ರೋಕನ್ ವೀಟಲ್ಲಿ ಖಿಚಡಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಪಾಲಕ್ ಹಾಕ್ಬೋದು, ಮೇಥಿ ಹಾಕ್ತಾ ಇದ್ದೀನಿ ಇವತ್ತು, ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ಅದ್ರ ಜೊತೆ ನೋಡಿ ಬೀನ್ಸ್, ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಕ್ಯಾರೆಟ್, ಟೊಮ್ಯಾಟೊ, ಇದ್ರ ಜೊತೆ ಗ್ರೀನ್ ಪೀಸ್, ಫ್ರೋಝನ್ ಪೀಸ್ ಕೂಡ ಹಾಕ್ತೀನಿ. ಇದು ಸ್ಟೀಲ್ ಚಾಪಿಂಗ್ ಬೋರ್ಡ್ ತುಂಬಾ ಕನ್ವೀನಿಯೆಂಟ್ ಆಗಿದೆ ನನಗೆ. ಇದು ತುಂಬ ಜನ ಕೇಳ್ತೀರಾ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಸಾನು ನನಗೆ ಅಗಾರೋ ಎಲೆಕ್ಟ್ರಿಕ್ ಮಾಪಲ್ಲಿ ಒರೆಸ್ಕೊಡ್ತಾ ಇದ್ದಾಳೆ. ಇದು ತುಂಬಾ ಕನ್ವೀನಿಯೆಂಟ್, ಈಸಿ, ಮಾಡ್ರನ್ ವೇ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಾನು ಬೇಗ ಎದ್ದಿದ್ನಲ್ಲ, ಇವರಿಬ್ರು ಇನ್ನ ಮಲ್ಗೆ ಇದ್ರು. ಮನೆ ಗುಡಿಸಿ ಒರೆಸಿ ತಿಂಡಿಗೂ ರೆಡಿ ಮಾಡಿದ್ದೀನಿ. ನಾನು ಸ್ನಾನನೂ ಮಾಡಿ ಬಂದೆ. ಇವಾಗ ಎದ್ಬಿಟ್ಟು ಕ್ಲೀನ್ ಮಾಡಿ ಅಂತ ಹೇಳಿದಕ್ಕೆ ಈ ಥರ ಮಾಡ್ತಾರೆ. ಅಂತೆಲ್ಲ ಆಗೋಯ್ತು, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಕಸನಾದ್ರೂ ಹೊಡ್ಕೊಳ್ಳಿ, ಮತ್ತದಾದ್ರೂ ಒರೆಸಿ ಅಂತ. ಅದಕ್ಕೆ ಟೀಮ್ ಎಫರ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ. ಹಂಗಲ್ಲ ಹೇಳಿದ್ದು, ಗುಡಿಸ್ಬೇಕು ಒರೆಸ್ಬೇಕು, ಯಾರಾದ್ರೂ ಗುಡಿಸಿ ಯಾರಾದ್ರೂ ಒರೆಸಿ. ಅದು ಕೂಡ ಬರತ್ತಂತ ಆಗಿ ಹೋಯ್ತಾ, ಸಿಂಪಲ್. ಸ್ನೇಹಿತರೆ, ಈಗ ಸ್ನಾನ ಮಾಡಿ ಬಂದೆ, ಕೆಲಸ ಎಲ್ಲ ಮುಗೀತು. ಅವ್ರಿನ್ನ ಮಲಗಿದ್ರಲ್ಲ, ಇನ್ನ ಎದ್ದೇ ಇರಲಿಲ್ಲ. ಸಾನು ಎದ್ರೂ ಬೆಡ್ ಬಿಡ್ತಾ ಇಲ್ಲ, ಅಲ್ಲೇ ಹೊರಳಾಡ್ತಿದ್ದಾಳೆ.
ಎತ್ತೋಳಮ್ಮ ಅಂದ್ರೂ. ಅದಕ್ಕೆ ಸರಿ ಯಾವಾಗಲಾದರೂ ಹೇಳಿ ಅಂದ್ಬಿಟ್ಟು ನಾನು. ಸಾನುಗೆ ಸ್ಕೂಲ್ ಇದ್ರೆ ಮೆಹಂದಿ ನೇಲ್ ಪಾಲಿಶ್ ಎಲ್ಲ ಹಾಕೋ ಹಾಗಿಲ್ಲ, ಅದಕ್ಕೆ ನೆನ್ನೆ ಹಾಕಿದ್ದೆ, ಅದನ್ನು ತೋರಿಸ್ತಾ ಇದ್ದಾಳೆ ನೋಡಿ. ಸೊ ಸಾನು ಅವ್ರಿಗೆ ಈಗ ರಜಾ ಬಂದಿರೋದ್ರಿಂದ ನಾಳೆನೇ ಮಾಲ್ಗೆ ಹೋಗ್ಬೇಕಂತೆ ಅವ್ರ ಫ್ರೆಂಡ್ಸ್ಗೆಲ್ಲಾನು ಕರ್ಕೊಂಡು. ನಾನು ನ್ಯೂ ಇಯರ್ಗೆ ಹೋಗೋಣ ಅಂತ. ರಾಜೇಶ್ ಇನ್ನ ಎದ್ದೇ ಇಲ್ಲ, ಬೆಡ್ಡಲ್ಲೇ ಇದ್ದಾರೆ. ಹಾಂ ಹೋಗೋಣ ಬಿಡು, ಮುಂದೊಂದು ಫಸ್ಟಿಗೆ ನೋಡ್ಕೊಳ್ಳೋಣ ಅಂತ. ನಾನು ಬೇಡ ಫಸ್ಟ್ ಹೋಗೋಣ ಅಂತ. ಸೊ ಇಬ್ಬರದು ಬೆಳಗ್ಗೆನೆ ಕ್ಲಾಶ್ ಆಗಿದೆ. ಅದಕ್ಕೆ ನಾನು ಆ ಥರ ಹೇಳ್ಬಿಟ್ಟು ಹೋಗಿದ್ದೆ, ಯಾರಾದರೂ ಓಡಿಸಿ ನಾನು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಎದ್ದೇ ಇಲ್ಲ ಆಗ್ಲೇನೆ. ರೆಕಮೆಂಡೇಶನ್ ಮಗಳಿಗೆ. ರೆಕಮೆಂಡೇಶನ್ ಅಲ್ಲಪ್ಪ, ಫಸ್ಟ್ ಯಾವ್ದಿದೆ ಅದನ್ನ ಮುಗಿಸ್ಕೊಳ್ಳೋಣ, ಆಮೇಲಿಂದ ಚಿಂತೆ ಆಮೇಲೆ ಮಾಡೋಣ. ನಮ್ದು ಬೇರೆ ಪ್ಲಾನ್ ಇದೆ ತಾನೇ, ನೆನ್ನೆ ತಾನೇ ಮಾತಾಡಿದೀವಿ. ಆದ್ರೂ ನೀವು ಇದನ್ನು ಯಾಕೆ ಇನ್ಕ್ಲೂಡ್ ಮಾಡ್ಬೇಕು? ಏನು ಮಾತಾಡಿಲ್ಲ. ಅದ್ರ ರಿಸಲ್ಟ್ ಏನು ಅಂತ ನನಗೇನ ಹೇಳಲೇ ಇಲ್ಲ. ನಾನು ಈ ಕಡೆ ಎಫರ್ಟ್ ಆಗ್ತಾ ಇದ್ದೀನಿ, ಅವ್ರಿಗೂ ಹೇಳಿದ್ದೀನಿ ಮಾಡು ಅಂತ. ಅದ್ರದ್ದು ಏನು ಎತ್ತ ಅಂತ ಹೇಳೇ ಇಲ್ಲ. ನಾಳೆ ಹೋಗೋಣ, ಅವತ್ತು ಹೋಗೋಣ. ಇವಾಗ ತಿಂಡಿಗೆ ಶುರು ಮಾಡಿದ್ದೀನಿ. ಪೂಜೆ ಮಾಡಬೇಕಿತ್ತು, ಬಟ್ ಇದನ್ನ ಕುಕ್ ಮಾಡೋದಕ್ಕೆ ಇಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಪೂಜೆದು ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಸೊಟೆ ಮಾಡ್ಕೊಳ್ಳೋ ಅಷ್ಟೇನೆ, ಜಾಸ್ತಿ ಏನು ಹಾಕ್ಬೇಕಾಗಿಲ್ಲ. ಬ್ರೋಕನ್ ವೀಟ್ ರೆಸಿಪಿನ ನಾನು ನಿಮ್ಮಿಂದಾನೇ ಕಲ್ತಿರೋದು. ಇದು ಹೇಗೆ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಆಗ ತುಂಬ ಜನ ತುಂಬ ಥರ ಮಾಡ್ಬೋದು ಅಂತ ಹೇಳಿದ್ರಿ. ಫಸ್ಟ್ ಟೈಮ್ ಒಂಥರ ಮಾಡಿದ್ದೆ. ಇವತ್ತು ವಾಂಗಿಬಾತ್ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್, ನಾನು ಎರಡಕ್ಕೂ ಒಂದೇ ಪೌಡರ್ ಯೂಸ್ ಮಾಡೋದು. ಸೊ ಅದನ್ನು ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ನ ಸ್ವಲ್ಪ ಫ್ಲೇವರ್ ಕೊಡೋಣ ಅಂತ ಮಾಡ್ತಾ ಇರೋದು. ಕಿಚಡಿ ಥರ ಮಾಡ್ಬೋದು, ಪೊಂಗಲ್ ಮಾಡ್ಬೋದು ಅಂತ ಹೇಳಿದ್ರಿ. ಅದಕ್ಕೆ ಹೇಗಿದ್ರು ಇಷ್ಟೊಂದೆಲ್ಲ ತರಕಾರಿ ಹಾಕ್ತಾಯಿದ್ದೀನಿ. ಪಲಾವ್ ಥರನೂ ಮಾಡ್ಬೋದು. ಲೈಕ್ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ ಸೇರಿಸಿದ್ರೆ ಅದೊಂಥರ ಫ್ಲೇವರ್ ಬರುತ್ತೆ. ಇವತ್ತು ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಬಿಟ್ಟು ಅದರ ಫ್ಲೇವರ್ ಕೊಡ್ತಾ ಇದ್ದೀನಿ. ಮೆಂತೆ ಆ್ಯಕ್ಚುಲಿ ಹಾಕೋ ಹಾಗೆ ನೆಸಸರಿ ಇರಲಿಲ್ಲ ಬಿಸಿಬೇಳೆ ಬಾತ್ ಮಾಡೋ ಹಾಗಿದ್ರೆ, ಬಟ್ ಅದು ಬೆಳಿಗ್ಗೆ ಒಂದು ಥಾಟ್ ಇತ್ತು, ಮಾಡಬೇಕಾದ್ರೆ ಇನ್ನೂ ಒಂದು ಥಾಟ್ ಚೇಂಜ್ ಆಯಿತು ಅಷ್ಟೇ. ಸೊ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿನೂ ಹಾಕ್ತೆ ಆ್ಯಂಡ್ ಬಿಸಿಬೇಳೆ ಪೌಡರ್ ಕೂಡ ಹಾಕ್ತೆ, ಅದರಲ್ಲೂ ಖಾರ ಇರುತ್ತಲ್ವಾ. ಮತ್ತು ಇವತ್ತು ನಾನು ಬ್ರೋಕನ್ ವೀಟ್ನ ಬೇಯಿಸ್ಕೊಂಡಿಲ್ಲ, ಲಾಸ್ಟ್ ಟೈಮ್ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೆ. ಇವತ್ತೇನು ಮಾಡ್ತಾಯಿದ್ದೀನಿ, ಬೇಯಿಸ್ಕೊಳ್ಳೋದಿಲ್ಲ, ಇದರಲ್ಲೇ ಸಣ್ಣ ಉರಿ ಮಾಡಿ ಬೇಯಿಸ್ಕೊಳ್ಳೋಣ ಅಂತ ಇದ್ದೀನಿ. ಸಾರಿ ತಳ ಹಿಡಿದ್ಬಿಟ್ಟಿತ್ತು ಬೇಯಿಸ್ಕೊಂಡು ತರಕಾರಿ ಜೊತೆ ಮಿಕ್ಸ್ ಮಾಡಿದಾಗ, ಹಾಗಾಗಿ ಇವತ್ತು ಸಣ್ಣ ಉರಿ ಮಾಡಿ ಇಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ ಆಯಿತು, ಇಷ್ಟೇ. ಈಗ ಮಸಾಲೆ ಇದಕ್ಕೆ ಉಪ್ಪು ಹಾಕಬೇಕು, ಅರಿಶಿನದ ಪುಡಿ ಹಾಕಬೇಕು, ಎರಡು ಮಿಕ್ಸ್ ಮಾಡಿಬಿಟ್ಟು ಖಾರ ಉಪ್ಪು ಟೇಸ್ಟ್ ಮಾಡಿಬಿಟ್ಟು ನೀರು 3ರಷ್ಟು ಹಾಕ್ತೀನಿ. ಮೊದಲು ನಾವು ಅನ್ನಕ್ಕೆ 2ರಷ್ಟು ಹಾಕ್ತೀವಲ್ವ, ಇದಕ್ಕೆ 3ರಷ್ಟು ಹಾಕಿ ಸಣ್ಣ ಉರಿ ಮಾಡಿ ಒಂದು ವಿಜಿಲ್ ಬರುತ್ತೆ ಅಥವಾ ಒಂದು 10-15 ನಿಮಿಷ ಬಿಟ್ಟು ಆಫ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಈಗ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀನಿ. ಸ್ವಲ್ಪ ಈ ಸೀಲಿಂಗ್ ಲೈಟ್ಸ್, ಫ್ಲೋರ್ ಲ್ಯಾಂಪ್ಸ್ ಎಲ್ಲ ಸಿಗುತ್ತಲ್ವ, ಆ ಥರ ಅಂಗಡಿಗೆ ಹೋಗೋಣ ಅಂತ. ಇಲ್ಲಿ ನಮ್ಮ ಏರಿಯಲ್ಲಿ ಅಷ್ಟೊಂದು ಅಂಗಡಿಗಳಿಲ್ಲ. ಸೊ ನಾವೀಗ ಹೋಗಬೇಕು ಅಂದರೆ ಚಿಕ್ಕಪೇಟೆ ಹತ್ರನೇ ಹೋಗಬೇಕು. ಚಿಕ್ಕಪೇಟೆಯಲ್ಲಿ ತುಂಬ ಲೈಟ್ ಅಂಗಡಿಗಳಿದೆ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ತುಂಬ ದಿನದಿಂದನೂ ಹೋಗೋಣ ಅಂದ್ಕೊಂಡೇ ಇದ್ವಿ. ಅಂದರೆ ನಾವು ಇಂಟೀರಿಯರ್ ಮಾಡಿಸ್ಬೇಕು ಅಂತಿದ್ವಲ್ಲ, ಅದು ಒನ್ಸ್ ಶುರು ಆದಮೇಲೆ ಹೋಗೋಣ ಅಂತ. ಅದು ಯಾಕೋ ಶುರು ಆಗ್ತಾನೇ ಇಲ್ಲ. ಸರಿ, ನಾವು ನೋಡ್ಕೊಂಡು ಬಂದುಬಿಡೋಣ. ಅದರ ಅಕಾರ್ಡಿಂಗ್ ನಮಗೆ ಒಂದು ಐಡಿಯಾ ಆದರೂ ಸಿಗುತ್ತೆ ಅವ್ರಿಗೆ ಬಂದಾಗ ಹೇಳೋದಕ್ಕೆ ಅಥವಾ ವೈರಿಂಗ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ನೆನ್ನೆ ಹೋಗಬೇಕಿತ್ತು, ಬಟ್ ನೆನ್ನೆ ಸ್ವಲ್ಪ ಮಳೆ ಇತ್ತು, ಝಡಿ ಮಳೆ, ಆ್ಯಂಡ್ ವೆದರ್ ಅಷ್ಟೊಂದು ಪ್ಲೆಸೆಂಟ್ ಆಗಿರಲಿಲ್ಲ. ಅದಕ್ಕೆ ನೆನ್ನೆ ಹೋಗಲಿಲ್ಲ. ಇವತ್ತು ಚೆನ್ನಾಗಿದೆ ಬಿಸಿಲು, ಬಟ್ ಸಂಜೆ ಆಗ್ತಾ ಇದ್ದಂಗೆ ಚಳಿ ಶುರು ಆಗುತ್ತಲ್ವ. ಇವಾಗ ನೆನಪಾಗ್ತಿದೆ, ನಾನು ಕಫ್ತಾನ್ ಟಾಪ್ ಹಾಕ್ಕೊಂಡೆ. ಈ ಕಫ್ತಾನ್ ಟಾಪ್ಗೆ ಸ್ವೆಟರ್ ಹೇಗೆ ಹಾಕಲಿ, ಫ್ಯಾನ್ಸಿ ಲೈಟ್ಸ್ ಎಲ್ಲ ನೋಡೋಣ ಹೇಗಿರತ್ತೆ, ಅದರ ಪ್ರೈಸಸ್ ಎಷ್ಟು. ತುಂಬಾ ವರ್ಷಗಳಾಗುತ್ತೆ ನಾನು ಹೋಗಿ. ಈ ಮನೆ ಮಾಡಿದಾಗ
ಇಲ್ಲಿಗೆ ಲೈಟ್ಸ್ ಬೇಕಿತ್ತು ಅಂತ ಹೋಗಿದ್ದು. ಅದಾದ್ಮೇಲೆ ಹೋಗೇ ಇಲ್ಲ. ಬನ್ನಿ ಹೋಗಿ ಬರೋಣ. ಈಗ ರೀಚ್ ಆದ್ವಿ ಸ್ನೇಹಿತರೆ. ಫ್ರಮ್ ಮೆಜೆಸ್ಟಿಕ್ ಟುವರ್ಡ್ಸ್ ಚಿಕ್ಕಪೇಟೆ ರೋಡಲ್ಲಿ ಹೋಗ್ಬೇಕಾದ್ರೇನೆ ಹಾಫ್ ವೇ ಹೋದ ತಕ್ಷಣ ನಿಮಗೆ ರೈಟ್ ಆ್ಯಂಡ್ ಲೆಫ್ಟಲ್ಲಿ ತುಂಬ ಈ ಥರ ಅಂಗಡಿಗಳು ಕಾಣುತ್ತೆ. ನಾವು ಈಗ ಅಲ್ಲೇ ಇಳಿದ್ಬಿಟ್ಟು ರೋಡ್ ಕ್ರಾಸ್ ಮಾಡಿ ರೈಟ್ ಸೈಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಅಂಗಡಿಗೆ ಹೋಗ್ತಾ ಇದ್ದೀವಿ. ಹೊರಗಡೆಯಿಂದಾನೇ ನಿಮಗೆ ಸೆಲ್ಲಿಂಗ್ ಲೈಟ್ಸ್ ಎಲ್ಲನೂ ಕಾಣುತ್ತೆ. ಸೊ ಆ ಅಂಗಡಿಗೆ ಬಂದಿದ್ದೀವಿ. ಈಗ ಬನ್ನಿ ಏನೇನು ಡಿಸೈನ್ಸ್ ಇದೆ ನೋಡೋಣ. ತುಂಬ ಅಂಗಡಿಗೆ ಹೋಗ್ತಿದ್ವಿ ಸ್ನೇಹಿತರೆ. ಅವರು ವಿಡಿಯೋಸ್ ಮಾಡೋ ಹಾಗಿಲ್ಲ ಅಂದರು, ನಾನು ತೋರಿಸಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್. ನಮಗೀಗ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಕನ್ಫ್ಯೂಸ್ ಆಗ್ತಿದೆ. ನಾವು ಒಂದು ಸುಮಾರು 4 ಅಂಗಡಿಗೇನೋ ಹೋಗಿದ್ವಿ. ಒಂದೊಂದು ಅಂಗಡಿಯಲ್ಲೂ ಒಂದೊಂದು ಹೊಸ ಡಿಸೈನ್ ಇತ್ತು. ನಾನು ಅಂದ್ಕೊಂಡಿದ್ದೆ ಈಗ ಸೀರೆಗಳ ಅಂಗಡಿಗೆ ಹೋದರೆ ನಿಮಗೆ ಒಂದೇ ಥರದ ಪ್ಯಾಟ್ರನ್ದು ಸಿಗುತ್ತೆ ಅಲ್ವಾ, ಅದೇ ಥರ ಇಲ್ಲೂ ಅಂತ. ಬಟ್ ಇಲ್ಲಿ ಡಿಸೈನ್ ಬೇರೆನೇ ಇತ್ತು. ಸೊ ನಾವು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಇಷ್ಟ ಆಯಿತು ನಮಗೆ. ಅದರಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಎಂಥ ಕನ್ಫ್ಯೂಷನ್ ಶುರು ಆಯಿತು ಅಂದರೆ ಯಾವ್ದು ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ನೋಡಿ ಈಗ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ 3 ಥರದ್ದು ಲೈಟ್ ಬರುತ್ತೆ. ವೈಟ್, ನ್ಯೂಟ್ರಲ್ ಆ್ಯಂಡ್ ವಾರ್ಮ್. ಒಂದೇ ಥರ ಪ್ಯಾಟರ್ನಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ 2 ಥರ ಇದೆ. ಇದರಲ್ಲಿ ಸಾನುಗೆ ಇದಿಷ್ಟ ಆಯಿತು ಅಂತ ರಾಜೇಶ್ ತಗೋ ಸರಿ ಅದೇನೆ ಅಂತ ಹೇಳಿದ್ರು. ಇದು ಒಂದಕ್ಕೆ 2,500 ಆಗುತ್ತೆ. ಸೊ ಅದ್ರ ಪಕ್ಕ ಇರೋದು 2,500, 1,300 ಇದೆಲ್ಲಾನು ವಾಲ್ಗೆ ಹಾಕೋದು. ಇದು ಕೂಡ ಅಷ್ಟೇ 1,500ದಿಂದಾನೇ ಶುರು ಆಗುತ್ತೆ. ಎಷ್ಟು ಲೈಟ್ಸ್ ಜಾಸ್ತಿ ಇರುತ್ತೋ ಅಷ್ಟು ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಈ ಅಂಗಡಿಯಲ್ಲಿ ತಗೊಂಡಿದ್ರಿಂದ ನಾನಿಲ್ಲಿ ವಿಡಿಯೋ ಮಾಡಿದ್ದೀನಿ. ಬೇರೆ ಕಡೆ ನನಗೆ ಮಾಡೋದಕ್ಕೆ ಪರ್ಮಿಷನ್ನೇ ಸಿಕ್ಕಿರಲಿಲ್ಲ. ಸೊ ಆ ಅಂಗಡಿಯಲ್ಲಿ ನಮಗೆ ಒಂದಿಷ್ಟ ಆಯಿತು. ಅದೇ ಥರದ್ದು ಈ ಥರದ್ದು ಇದು ಒಂದು ಟ್ವಿಸ್ಟೆಡ್ ಇದೆ ಅಲ್ವಾ, ಇದನ್ನು ನಾವು ಬೇರೆ ಅಂಗಡಿಯಲ್ಲಿ ತೊಗೊಂಡ್ವಿ. ಯಾಕಂದರೆ ಆ ಅಂಗಡಿಯಲ್ಲಿ ರೇಟ್ ಜಾಸ್ತಿ ಹೇಳಿದ್ರು, 2,200 ಹೇಳಿದ್ರು. ಇಲ್ಲಿ ನಮಗೆ 1,800ಗೆ ಸಿಕ್ತು. ಅಲ್ಲೇ ಅಕ್ಕಪಕ್ಕ ಅಂಗಡಿಗಳಲ್ಲೇ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಸೊ ಈ ಅಂಗಡಿಗೆ ಬಂದ್ವಿ. ಇಲ್ಲಿ ನಮಗೆ ಇದಿಷ್ಟ ಆಯಿತು ಅಂತ ಇದನ್ನು ತೊಗೊಂಡ್ವಿ. ಸೊ ನಾನು ಮನೆಗೆ ಹೋದ್ಮೇಲೆ ನಿಮಗೆ ಯಾವುದಾದ್ರು ಎಷ್ಟೆಷ್ಟು ತೊಗೊಂಡಿದ್ದೀವಿ ಅಂತ ತಿಳಿಸ್ತೀನಿ. ರೇಟ್ ನಿಮಗೆ ಈಗ ಹೇಳಿದೆ ಅಲ್ವಾ, ಇದ್ರ ಜೊತೆ ನಿಮಗೆ ಟ್ಯಾಕ್ಸ್ ಕೂಡ ಆಗುತ್ತೆ. ಫೈನಲ್ ಆಗಿ ಎಷ್ಟಾಯಿತು ಅಂತ ನಿಮಗೆ ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ. ಒಂದ್ಸಾರಿ ನಾವು ಚೆಕ್ ಮಾಡಿಸ್ತಾ ಇದ್ದೀವಿ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತೇಳಿ. 2 ಲೈಟಲ್ಲೂ 3 ಥರ ಶೇಡ್ಸ್ ಬರುತ್ತೆ. ರಾಜೇಶ್ ಒಂದೊಂದು ಸಾರಿ ಒಂದೊಂದು ಹಾಕ್ಕೊಳ್ಬೋದು, ಸುಮ್ಮನೆ ಶೇಡ್ ಇರತ್ತೆ ತಗೋ. ನನಗೆ ಬೇರೆದು ಇಷ್ಟ ಆಗಿತ್ತು, ಒಂಥರ ಲ್ಯಾಂಪ್ ಥರ ಇತ್ತು, ಡೂಂಬು ಚೆನ್ನಾಗಿತ್ತು. ಬಟ್ ಅದು ಕಲರ್ಸ್ ಚೇಂಜ್ ಆಗ್ತಾ ಇರಲಿಲ್ಲ ಲೈಟ್ಸ್ದು. ಅದಕ್ಕೆ ಇದನ್ನು ಇಷ್ಟಪಟ್ಟು ತೊಗೊಂಡ್ರು. ಅದ್ರ ಜೊತೆ LED ಲೈಟ್, ಇದು ನಮಗೆ TV ಯೂನಿಟ್ಗೆ ಹಾಕೋದಕ್ಕೆ ಬೇಕಿತ್ತು. ನಾವು ಮೆಜರೇ ಮಾಡಿರಲಿಲ್ಲ, ಅಲ್ಲಿ ಕಾಣಿಸ್ತು, ಸರಿ ಬಂದಿದ್ದೀವಿ ಅಂದ್ಬಿಟ್ಟು ಇದನ್ನು ಕೂಡ ತೊಗೊಂಡ್ಬಿಟ್ವಿ. ಇದು ನಾನು ನಿಮಗೆ ತಿಳಿಸ್ತೀನಿ ಮನೆಗೆ ಬಂದಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಏನು ಅಂತ. ಮೆಜೆಸ್ಟಿಕ್ಗೆ ಸ್ನೇಹಿತರೆ ನಾವು ಬಂದು ಸುಮಾರು ವರ್ಷಗಳೇ ಆಗಿತ್ತು. ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಮನೆಯಲ್ಲಿ ಬೇಜಾರಾಗ್ತಿರುತ್ತಲ್ಲ, ಅವಾಗ ರಾಜೇಶ್ ಇಲ್ಲೆಲ್ಲ ಕರ್ಕೊಂಡು ಬರ್ತಾ ಇತ್ತು. ಅವಾಗಂದು ನೆನಪಾಗ್ತಾ ಇದೆ. 1 ಇಯರ್ ಏನೋ ಸುತ್ತಿದ್ವಿ ಹಾಗೆ. ಆಮೇಲೆ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಅವಾಗ ಈ ಥರ ಎಲ್ಲ ಈ ಕಡೆ ಎಲ್ಲ ಬರೋಕ್ಕಾಗ್ತಾ ಇರಲಿಲ್ಲ. ವೀಕೆಂಡ್ ಆದರೆ ಸಾಕು ಮನೆಯಲ್ಲಿ ಕ್ಲೀನಿಂಗ್ ಮಾಡು, ಆಮೇಲೆ ಊರಿಗೆ ಹೋಗು ಬಾ, ಅಷ್ಟೇ ಆಗ್ಬಿಡ್ತಾ ಇತ್ತು. ಈ ಕಡೆ ಎಲ್ಲ ಬಂದೇ ಇಲ್ಲ. ಆಮೇಲೆ ಮಲ್ಲೇಶ್ವರಂ ಕಡೆಯಿಂದ ಬಂದ್ವಿ. ಇದು ಮಂತ್ರಿ ಸ್ಕ್ವೇರ್. ಅಲ್ಲಿ ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಡೆಕೋರೇಷನ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ರೆಕಾರ್ಡ್ ಮಾಡಿಕೊಂಡೆ. ಮಲ್ಲೇಶ್ವರಮು ನಾವು ತಲುಪಿದಾಗ 9:30. ನಾವು ಮನೆ ಬಿಟ್ಟು ಹೋಗಿದ್ದು 5 ಗಂಟೆಗೆ ಮನೆ ಬಿಟ್ಟಿದ್ದು. ನಾವು ಹೋಗೋದಕ್ಕೆ 1 ಅವರ್ ಆಗುತ್ತೆ ಬಿಡಿ. ಅಲ್ಲಿ ನಮಗೆ ಸುತ್ತಾಡಿ ಯಾವ್ದು ತಗೊಳ್ಳೋದು ಯಾವ್ದು ಬೇಡ ಅಂತ ಕನ್ಫ್ಯೂಷನ್ನಲ್ಲಿ ಡಿಸೈಡ್ ಮಾಡೋ ತನಕ 9:15 ಆಗಿತ್ತು. ಸೊ ಮಲ್ಲೇಶ್ವರಂಗೆ 9:30ಗೆ ತಲುಪಿದ್ದೀವಿ. ಈಗ ನಾವು ಮನೆಗೆ ಹೋಗಬೇಕು. ನಾನು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡಿ ನಿಮಗೆ ಏನೇನು ತೊಗೊಂಡಿದ್ದೀನಿ, ರೇಟ್ ಎಷ್ಟು ಅಂತ ತಿಳಿಸ್ತೀನಿ. ಸ್ನೇಹಿತರೆ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. 2 ಥರ ಲೈಟ್ ತೊಗೊಂಡಿದ್ದು, ನೀವು ಆಗಲೇ ನೋಡಿದ್ರಲ್ಲ ಆ ಥರದ್ದು. ಒಂದಕ್ಕೆ ಇದು 2,500 ಪ್ಲಸ್ ಟ್ಯಾಕ್ಸ್ 18%, ಅಂದರೆ ಒಂದೊಂದಕ್ಕೆ 3,000 ಆಯಿತು ಅಂತ ಅಂದ್ಕೊಳ್ಳಿ. ಸೊ ಈ ಥರದ್ದು 2 ತೊಗೊಂಡಿರೋದು.
ಇದು ಎಲ್ಲಿ ಹಾಕೋದಕ್ಕೆ ಅಂತ ನಾನು ನಿಮಗೆ ಹಾಕಬೇಕಾದ್ರೆ ತಿಳಿಸ್ತೀನಿ. ಈಗ ಹೇಳಿದ್ರೆ ಗೊತ್ತಾಗೋದಿಲ್ಲ. ಸಾನುಗೂ ಹೇಳ್ತಾನೆ ಇದ್ವಿ, ಅಲ್ಲಿ ಅವಳಿಗೆ ಗೊತ್ತೇ ಆಗಲಿಲ್ಲ. ಆಯಿತಾ, ಈ ಥರದ್ದು 2. ಇನ್ನು ಒಂದು ಟ್ವಿಸ್ಟರ್ದು ತೊಗೊಂಡಿದ್ದೀವಿ. ಅದು ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟು ಬಿತ್ತು, 1800 ಪ್ಲಸ್ ಟ್ಯಾಕ್ಸ್, ಸಮ್ವೇರ್ ಅರೌಂಡ್ 2,500 ಒಂದಕ್ಕಾಗುತ್ತೆ. ಸೊ 2ಕ್ಕೆ 4,500 ಆಗುತ್ತೆ. ಇದ್ರ ಜೊತೆ ನಾವು LED ಸ್ಟ್ರಿಪ್ ಲೈಟ್ ಕೂಡ ತೊಗೊಂಡಿದ್ದೀವಿ. ಅದು ಮಾಸ್ಕ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂಥರ ರಾಡ್ ಥರ ಅದ್ರ ಮೇಲೆ ಪ್ಲಾಸ್ಟಿಕ್ ಬರುತ್ತೆ. ಸೊ ಈವನ್ ಆಗಿ ಲೈಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದನ್ನು ಕೂಡ ತೊಗೊಂಡಿದ್ದೀವಿ. ಇದೆಲ್ಲನೂ ನಾವು ಇಂಟೀರಿಯರ್ಗೆ TV ಯೂನಿಟ್ಗೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಫ್ಲೋರ್ ಲ್ಯಾಂಪ್ ನೋಡಿದೆ, ಡಿಸೈನ್ಸ್ ತುಂಬ ಇರಲಿಲ್ಲ, ಅದು ಪ್ರೈಸಸ್ ಕೂಡ ಜಾಸ್ತಿ ಇತ್ತು. ಸೊ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೋಗಿಲ್ಲ. ಸೊ ಇಷ್ಟು ಸ್ನೇಹಿತರೆ, ನಿಮಗೆ ಪ್ರಾಡಕ್ಟು ತೋರಿಸಿದ್ದೀನಿ, ಅದರ ಪ್ರೈಸು ತೋರಿಸಿದ್ದೀನಿ ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಕೂಡ ಹೇಳಿದ್ದೀನಿ. ಸೀಲಿಂಗ್ದು ಫ್ಯಾನ್ಸಿ ಲೈಟ್ಸ್ ಎಲ್ಲ 10,000 ಅರೌಂಡ್ ಇತ್ತು. ಈ ಥರ ಸಿಂಗಲ್ದೆಲ್ಲ ಕೂಡ ನಿಮಗೆ 1,500ದಿಂದನೇ ಶುರು ಆಗುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಇದನ್ನು ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿ ನಿಮ್ಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ LED ಸ್ಟ್ರಿಪ್ ಲೈಟು, ಅದಕ್ಕೆ ಅಡಾಪ್ಟರು ಆ್ಯಂಡ್ ಮಾಸ್ಕ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನೇನು ರಾಡ್ ಅಂತ ಹೇಳಿದ್ನೋ ಅದಕ್ಕೆಲ್ಲ 3,000 ರೂಪಾಯಿ ಆಯಿತು. ಸಪ್ರೇಟ್ ನಾನು ಹೇಳಿಲ್ಲ, ಆಲ್ ಟುಗೆದರ್ 4ಕ್ಕೆ 3,000 ನೋಡಿ. ಇದನ್ನು ಸೇರಿ 3,000 ರೂಪಾಯಿ ಆಯಿತು. ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್ ಬಾಯ್.